ನಾನು ಯೂಟ್ಯೂಬ್ ಮಾಡಿ ಅಲ್ಲೂ ಬರುತ್ತೆ. ನಾನು ಯೂಟ್ಯೂಬ್ ಮಾಡಿದ್ರೆ ನೀವು ಅಲ್ಲೂ ಬರುತ್ತೆ. ಇವ್ರು ಹಾಕಿರೋದೆಲ್ಲ ನೋಡ್ಬೋದು. ಇವರು ಮಾಡಿದ್ದೀವಿ ನೋಡ್ಬೋದು. ನೀವು ಮಾಡ್ತಾ ಇಲ್ಲ ಆಗಲ್ಲ. ಇದು ಆಕ್ಚುಲಿ ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಎಷ್ಟು ಬೇಗ ಅಂದರೆ ನೋಡಿ ಎಷ್ಟು ಟೈಮ್ ಅಂತೇಳಿ ಎಷ್ಟು ಬೇಗ ಎದ್ದಿದ್ದೀನಿ. ಆಲ್ರೆಡಿ ಬೇಗ ಈಗ 2:50 ಆಲ್ರೆಡಿ ಸ್ನಾನ ಆಗಿದೆ. ಹೂ ಬಿಡಿಸ್ಕೊಂಡು ಬಂದೆ ಆಚೆ ಸ್ವಲ್ಪ ಗಾರ್ಡನಲ್ಲಿ. ಇನ್ನು ಪೂಜೆ ಮುಗಿಸಿ ರೆಡಿ ಆಗಬೇಕು. ರೆಡಿಯಾಗಿ ನೋಡಿ ಇವರು ಕಾಯ್ತಾ ಇದ್ದಾರೆ. ಇವರು ಎದ್ಬಿಟ್ಟಿದ್ದಾರೆ. ಅವಳು ಎದ್ಬಿಟ್ಟಿದ್ದಾಳೆ, ಅಲ್ಲಿ ಅವಳು ಎದ್ದಿದ್ದಾಳೆ, ಇವಳು ಎದ್ದು ಕಾಯ್ತಾ ಇದ್ದಾರೆ ನನ್ನ. ಆಚೆ ಹೊರಗಡೆ ಬಾಗಿಲೆಲ್ಲ ತೊಳೆದು ಹೊಸಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಬಂದು ನಾನು ಈಗ ಪೂಜೆನ ಮಾಡ್ತಾ ಇದ್ದೆ. ಮನೆಯಲ್ಲೇ ಫಸ್ಟು ನಾವು ಮನೆ ದೇವರಿಗೆ ಪೂಜೆನ ಮಾಡಬೇಕು. ಪೂಜೆ ಸಲ್ಲಿಸೇನೆ ನಾವೆಲ್ಲೇ ಹೊರಗಡೆ ಹೋಗಬೇಕು ಅಂದರೂ, ದೇವಸ್ಥಾನಕ್ಕಾಗಿರ್ಬೋದು, ತೀರ್ಥಕ್ಷೇತ್ರಗಳಿಗಿರ್ಬೋದು, ಎಲ್ಲೇ ಹೋಗಬೇಕು ಅಂದರೂ ಫಸ್ಟು ಮನೆಯಲ್ಲಿ ನಾವು ಪೂಜೆನ ಮುಗಿಸ್ಲೇಬೇಕು. ಮನೆಯಲ್ಲಿ ಪೂಜೆ ಮಾಡಿನೇ ನಾವು ಹೊರಡೋದು ತುಂಬಾ ಒಳ್ಳೆಯದು. ನಾನು ಏನೇ ಪೂಜೆ ಮಾಡಿದರೂ ಫಸ್ಟು ರಾಯರಿಗೂ ಕೂಡ ನಾನು ಪೂಜೆನ ಮಾಡ್ತೀನಿ. ಯಾಕೆಂದರೆ ನನ್ನ ಆರಾಧ್ಯ ದೈವ ಅವರೇನೆ. ಆ ಕಾರಣಕ್ಕೋಸ್ಕರ ನಾನು ಮನೆಯಲ್ಲೂ ಕೂಡ ಪೂಜೆನ ಮುಗಿಸ್ತೀನಿ. ಮತ್ತು ನಮ್ಮ ಮನೆ ದೇವರನ್ನು ಕೂಡ ನೆನ್ಪು ಮಾಡಿಕೊಂಡು ನಾವು ಪೂಜೆನ ಮಾಡಬೇಕು. ನಾವೇನೇ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀವಿ ಅಂತ ಹೋದ್ರೂ ಕೂಡ ಯಾವುದೇ ದೇವರು ಕೈ ಬಿಟ್ರು ನಾವು ಇಷ್ಟ ದೇವರು ಹಾಗೇನೆ ಮನೆ ದೇವರು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟು ಮನೆ ದೇವರು ಹಾಗೆ ಇಷ್ಟ ದೇವರುಗಳನ್ನ ನಾವು ಪೂಜೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಮನೆ ದೇವರು ಕೂಡ ಇದ್ದೇ ಇರ್ತಾರೆ, ಹಾಗೇನೆ ಇಷ್ಟ ದೇವರು ಕೂಡ ಇದ್ದೇ ಇರ್ತಾರೆ. ಪ್ರತಿಯೊಬ್ಬರಿಗೂ ಒಬ್ಬರು ಯಾವ್ದಾದ್ರು ದೇವರು ಇಷ್ಟ ಆಗೇ ಹಾಕ್ತಾರೆ. ಹಾಗಾಗಿ ನಾನು ಮನೆಯಲ್ಲಿ ಪೂಜೆನ ಮುಗಿಸಿ ಇಲ್ಲಿಂದ ಹೊರಡ್ತಾ ಇದ್ದೆ. ಸಿಂಪಲ್ ಆಗಿ ಏನು ಹಣ್ಣು ಎಲ್ಲ ಇಟ್ಟು ಮಾಡೋದಕ್ಕಾಗಲಿಲ್ಲ. ಯಾಕೆಂದರೆ ನಾನು ಅಲ್ಲಿ ಹಣ್ಣೆಲ್ಲ ಇಟ್ಟು ಅಂದರೆ ನಮ್ಮ ಮನೆಯವರು ನೋಡಿಕೊಂಡು ತಗೊಳ್ಳಲ್ಲ. ನಾವು ಒಂದು 3-4 ಡೇಸ್ ಇರ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಯಾವುದೇ ಥರದ ಹಣ್ಣನ್ನು ಏನು ಹಿಡ್ದೇನೆ ಪೂಜೆ ಮುಗಿಸ್ದೆ ಸಿಂಪಲ್ಲಾಗಿ. ಮತ್ತು ಈ ರೀತಿಯಾಗಿ ನಾನು ರೆಡಿಯಾಗಿದ್ದೆ. ಇದು ಹೊಸ ಡ್ರೆಸ್ಸು, ನಾನೇ ಸ್ಟಿಚ್ ಮಾಡ್ಕೊಂಡಿರ್ತಕ್ಕಂಥ ಗೌನ್. ಇದು ಒಂದು ಸ್ಯಾರಿ ಪೂರ್ತಿ ಇದರಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೆ. ಹೇಗೆ ಕಾಣಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊರಟಿದ್ದೀವಿ ಮನೆಯಿಂದ. ಮಂಡ್ಯ ಹೋಗಬೇಕು. ಮಂಡ್ಯದಲ್ಲಿ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಮುಂದಕ್ಕೆ. ನಾವು ಎಲ್ಲೇ ಲಾಂಗ್ ಜರ್ನಿ ಹೋಗ್ತೀವಿ ಅಂದ್ರೂ ವೆಹಿಕಲ್ ಪೂಜೆನ ಮಾಡ್ತೀವಿ. ಆ ವೆಹಿಕಲ್ ಪೂಜೆ ಮಾಡೋದನ್ನ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ವೆಹಿಕಲ್ ಟೈರ್ಗಳಿಗೆ ನಿಂಬೆಹಣ್ಣನ್ನ ಇಟ್ಟು ಕಾರ್ ಪೂಜೆ ಕೂಡ ಮಾಡಿ ಆಗಿತ್ತು. ಅಲ್ಲಿಂದ ನಾವು ಹೊರಡ್ತಾ ಇದ್ವಿ. ಇವ್ರು ತೋರ್ಸಂಗಿಲ್ಲ, ಅಲ್ಲಿಗೊಂದು ಸ್ಮೈಲಿ ಹಾಕ್ಬಿಟ್ಟು. ಏನಂದೆ ಇನ್ನೊಂದ್ಸಲ ಹೇಳು. ಇವ್ರು ತೋರ್ಸಂಗಿಲ್ಲ, ಅಲ್ಲಿಗೊಂದು ಸ್ಮೈಲಿ ಹಾಕ್ಬಿಟ್ಟು. ಎಷ್ಟಾಯ್ತು ಎಷ್ಟಾಯ್ತು? ಟೈಮ್ 5:30 ಆಯ್ತು. ಎಲ್ಲ ಹೊರಟ್ವಿ. 5:49 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೊರಟ್ವಿ. ಬನ್ನಿ ಬನ್ನಿ ಎಲ್ಲ ಹೋಗೋಣ. ನಮ್ಮ ಜೊತೆ ನೀವು ಬನ್ನಿ, ಎಲ್ಲ ಬನ್ನಿ ನಮ್ಮ ಜೊತೆ ನೀವು ಬರ್ತಾ ಇರಿ. ಮುಂದೆ ಮುಂದೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ ಅಂತೇಳಿ. ಮಧೂರಲ್ಲಿದ್ದೀವಿ. 1 ಸೀಟ್ ಖಾಲಿ ಇದೆ. ಬನ್ನಿ ಬನ್ನಿ, 1 ಸೀಟ್ ಖಾಲಿ ಇದೆ. ಫ್ರೀ. ಆಧಾರ್ ಕಾರ್ಡ್ ಕೂಡ ಕೇಳಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಫ್ರೀ. ಆಧಾರ್ ಕಾರ್ಡ್ ಕೂಡ ಕೇಳಲ್ಲ. ಎಷ್ಟು ಫಾಗ್ ಆಗ್ತಾ ಇದೆ. ನಮ್ಮೂರಲ್ಲೆಲ್ಲ ಹಿಂಗಿಲ್ವೇ ಇಲ್ಲ. ಈ ಕಡೆ ಇದೆ ಮಳೆನೂ ಇದೆ.
ನಾನು ನನ್ನ ಫ್ರೆಂಡ್ ಇಬ್ರು ಇಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊಂಡಿದ್ದೀವಿ. ಚೂರು ಮುಂದೆ ಹೋಗಿ. ಜೈ ಬಜರಂಗಬಲಿ. ಮಾರ್ನಿಂಗ್ ಎಲ್ಲ ಬೇಗ ಎದ್ದಿದ್ರಿಂದ ಬೇಗ ಹಶ್ವಾಗ್ತಾ ಇತ್ತು. ನಾವು ಒಂದು ಹೋಟೆಲ್ಗೆ ಅಂತೇಳಿ ಹೋದ್ವಿ. ಅಲ್ಲಿ ಅವ್ರವ್ರಿಗೆ ಏನೇನು ತಿನ್ನಬೇಕು ಅನ್ನಿಸ್ತೋ ಅದನ್ನು ತೊಗೊಂಡ್ರು. ನಾನು ಕೂಡ ದೋಸೆನ ತೊಗೊಂಡೆ. ಇದು ಕಾಮಧೇನು ಹೋಟೆಲ್ ಅಂತೇಳಿ, ಇದು ಪ್ರಮೋಷನ್ ಅಲ್ಲ. ನಾವು ಆನ್ ದಿ ವೇ ಹೋಗ್ತಾ ಕಾಮಧೇನು ಹೋಟೆಲ್ ಸಿಕ್ತು. ನಾವು ಬಳ್ಳಾರಿ ರೂಟ್ ಹೋಗ್ತಾ ಇದ್ವಿ. ಅಲ್ಲಿ ನಾವು ದೋಸೆನ ತೊಗೊಂಡು ನಾನು ದೋಸೆ ತೊಗೊಂಡೆ, ಕೆಲವೊಬ್ರು ಇಡ್ಲಿ ತೊಗೊಂಡ್ರು. ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ತಿಂಡಿನ ತೊಗೊಂಡ್ವಿ. ನಾವು ಯಾವಾಗಲೇ ಟ್ರಿಪ್ಪಿಗೆ ಹೋದ್ರೂ ಯಾರ್ಯಾರಿಗೆ ಏನೇನು ಇಷ್ಟನೋ ಅದು ಅವ್ರವರೇ ತೊಗೊಂಡು ಅವ್ರವ್ರಿಗೆ ತಿಂತಾರೆ. ಹಾಗೆ ನಾನು ಹೊರಗಡೆ ಹೋದರೆ ಜಾಸ್ತಿ ದೋಸೆ ಇಡ್ಲಿ ಬಿಟ್ಟು ಬೇರೆ ಏನೂ ತೊಗೊಳ್ಳಲ್ಲ. ಹಾಗೆ ದೋಸೆ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನಿದ್ದೆ ಹೊಡಿತಾ ಇದ್ದಾರೆ ಎಲ್ರು. ನಾನೊಬ್ಳೇ ಎದ್ದಿರೋಳು. ಎಲ್ರು ನಿದ್ದೆ ಹೊಡಿತಾರೆ, ನಾನೊಬ್ಳೇ ಎದ್ದಿರೋಳು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನೊಬ್ಳೇ ಎದ್ದಿರೋಳು. ನಿಲ್ಸಿ ಮಾನೆಟ್ ಕೊಡ್ರಿ. ಅಲ್ಲಿ ಮಾನೆಟ್ ಬರ್ತಾ ಇದೆ. ಬನ್ನಿ ಎಲ್ಲ ತಗೊಳ್ಳೋಣ. ಅವೇ ಸುಮಾರು ಊರ್ ದೇವ್ರುಗಳವೆ, ನೋಡ್ಕೊ ನೋಡಿ ಹೆಂಗ್ ಮಾತಾಡ್ತಾರೆ ಜನ ಅಂತ. ನೋಡಿ ಎಷ್ಟೆಲ್ಲ ಮಾತಾಡ್ತಾರೆ. ಇರೋದು ಹೇಳ್ತಾವಪ್ಪ. ದೇವಸ್ಥಾನ ಯಾಕಿರಲ್ಲ, ಎಲ್ಲ ಊರಲ್ಲೂ ಒಂದು ದೇವಸ್ಥಾನ. ಕೇಳಿಸ್ಕೊತಿದ್ದೀರಾ? ಹೇಳಿ ಏನಂತ ಹೇಳ್ಬೇಕು. ಅವಾಗ ಯಾಕೆ ಹೇಳಿದ್ದು? ಇವಾಗ ಎಲ್ಲ ನಾನು ಕ್ಯಾಮ್ರಾ ಆಫ್ ಮಾಡಿದ್ರೆ ಎಲ್ಲ ಮಾತಾಡ್ತಾರೆ. ಕ್ಯಾಮ್ರಾ ಆನ್ ಮಾಡ್ತು ಅಂದ್ರೆ ಒಬ್ರು ಮಾತಾಡಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಬ್ರು ಮಾತಾಡಲ್ಲ. ಕ್ಯಾಮ್ರಾ ಹಾಕೋದು ನಿಮ್ಮನ್ನೇ ನೋಡೋದಾಗ್ತದಲ್ಲ, ಮಾತೇನಾಡೋದು ಅಲ್ಲ, ನಿಮ್ ಪಾಡಿಗೆ ನೀವು ಮಾತಾಡ್ತಾ ಇರಿ, ನನ್ ಪಾಡಿಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಮಾತಾಡು ಆಫ್ ಮಾಡಿದೆ ಹೋಗಿ ಅಷ್ಟೇ ಅಲ್ವಾ? ಮತ್ತೆ ಹೇಳಾಯ್ತು ಗೋಲ್ಡನ್ ವರ್ಡ್ಸ್. ಹೌದಾ? ಫಸ್ಟ್ ವಿಡಿಯೋ ಬರುತ್ತಾ? ಬರ್ತಾ ಇದೆ. ನಾಳೆ ಯೂಟ್ಯೂಬ್ ಆನ್ ಮಾಡಿ, ಅಲ್ಲೂ ಬರುತ್ತೆ. ನಾಳೆ ಯೂಟ್ಯೂಬ್ ಆನ್ ಮಾಡಿದ್ರೆ ನೀವು ಅಲ್ಲೂ ಬರುತ್ತೆ. ಇವ್ರು ಹಾಕಿರೋದೆಲ್ಲ ಅಲ್ಲಿ ನೋಡಬಹುದು. ಇವರು ಮಾಡಿದೀವಲ್ಲ ನಾವು, ನೀವು ನೋಡ್ತಾ ಇಲ್ಲ. ಹಾಗಾದ್ರೆ ನೋಡ್ತಾ ಇಲ್ಲ ಅವರು. ನಮ್ಮ ಮನೆಯವರೇ ನನ್ನ ವಿಡಿಯೋ ನೋಡಲ್ಲ ಅಂತಾರಲ್ಲಪ್ಪ. ಇನ್ನು ಬೇರೆಯವ್ರನ್ನ ಹೆಂಗೆ ವಿಡಿಯೋ ನೋಡಿ ಅಂತ ದಿನ ಹೇಳ್ತೀನಿ. ನಮ್ಮ ಮನೆ ಜನನೇ ವಿಡಿಯೋ ನೋಡಲ್ಲ ಅಂತಾರೆ. ನೋಡಿ ಹೆಂಗಿದ್ದಾರೆ. ಏನೋ ಖುಷಿಗೆ ಜ್ಞಾಪಕ ಇರಲಿ ಅಂತ ಮಾಡ್ಕೊತಾವ್ರೆ ಅಂತ. ಕಾರಲ್ಲಿ ಹೋಗ್ತಾ ಮಧ್ಯ ನಾವೇನನ್ನ ತಮಾಷೆಯಾಗಿ ಮಾತಾಡಿದ್ದೀವಿ, ಅದು ಕೂಡ ಎಲ್ರಿಗೂ ಇಷ್ಟ ಆಗ್ಬೋದು ಅಂತೇಳಿ ಹಾಗೆ ಅಪ್ಲೋಡ್ ಮಾಡಿರ್ತೀನಿ. ಹೊರಗಡೆ ಗಾಳಿ ಬೀಸ್ತಾ ಇದ್ದಿದ್ದರಿಂದ ಸ್ವಲ್ಪ ಗಾಳಿ ಶಬ್ದ ಜಾಸ್ತಿ ಇದೆ. ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಮಕೂರಿಗೆ ಹೋಗ್ತಾ ಅಲ್ಲಿ ತುಮಕೂರು ಅಂದರೆ ತೆಂಗಿನ ಮರಗಳೇ ತುಂಬ ಇರುತ್ತೆ. ನೋಡಿ ಎಷ್ಟು ತೆಂಗಿನ ಮರಗಳಿದೆ ಮತ್ತು ಎಷ್ಟು ಎತ್ತರ ಇದೆ. ಹಾಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ. ಪ್ರಕೃತಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನ ಮರಗಳು ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಈಗ ನಾವು ಬಳ್ಳಾರಿ ಹೈವೇಗೆ ಬಂದ್ವಿ. ಬಸ್ಸೇ ಕಾಯ್ತಾ ಇದೆಯಲ್ಲಪ್ಪ ಬಿಸಿಲಿಗೆ. ನಾನೇ ಕಾಂಟ್ರಾಕ್ಟ್ ಕೊಡ್ತಿದ್ದು. ಇದು ಇವರೇ ಇಟ್ಟಿರೋದು. ಇದನ್ನೇ ಕಲ್ಲೆಲ್ಲನೂ ವಾಸಿಮೋರೆ ಅಂತ ಹಾಕಿಟ್ಟಿರೋದು.
ಜೋಡಿಸಿಟ್ಟು ಸರಿ ಹೇಳ್ದೆ. ಮನೆಯವರೆಲ್ಲ ಸನ್ಮಾನ ಮಾಡಕ್ ಬಂದ್ರು. ಬೇಡ ಬೇಡ ಯಾರು ಅಂತದ್ದು ಯಾವ್ದು ಜಾರಿದ್ರೆ ನೆಕ್ಸ್ಟ್ ಕರೆಕ್ಟಾಗಿ ಹೇಳ್ದೆ ಸರ್ಸು, ಇವರೇ ಬರ್ಬೇಕು ಎತ್ತಿಡಕ್ಕೆ. ಅವರೆಲ್ಲ ಪಾಪ ತುಂಬಾ ಹಂಗಾಯ್ತು. ಅವನೊಬ್ನೇ ಬೆಟ್ಟ ಕೊಡ್ದು ಮಧ್ಯದಿಂದ ದಾರಿ ಮಾಡಿದ್ವಿ ಎಷ್ಟೋ ವರ್ಷ. ಹಾಗೆ ರೋಡ್ ಪೂರ್ತಿ ತಮಾಷೆ ಮಾಡಿಕೊಂಡು ಜರ್ನಿ ಮಾಡಿದ್ದನ್ನ ನಮಗೆ ಗೊತ್ತಾಗದ ಹಾಗೆ ಎಲ್ಲರೂ ನಗ್ನಗ್ತಾ ಈಗ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಕನಕದುರ್ಗಮ್ಮ ದೇವಸ್ಥಾನ ಬಂದು ಬಳ್ಳಾರಿನಲ್ಲಿರೋದು. ಬಿಸಿಲ ನಾಡು ಬಳ್ಳಾರಿ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅಂತಹ ಬಳ್ಳಾರಿಯಲ್ಲೇ ಒಂದು ಅದ್ಭುತ ದೇವಸ್ಥಾನ ಕೂಡ ಇದೆ, ಅದೇ ಕನಕದುರ್ಗಮ್ಮನ ದೇವಸ್ಥಾನ. ಕನಕದುರ್ಗಮ್ಮ ಬಳ್ಳಾರಿ ನಗರದ ಅಧಿದೇವತೆ ಕೂಡ ಹೌದು. ಈ ದೇವತೆಯ ವಿಶೇಷತೆ ಏನೆಂದರೆ ಹುತ್ತದಿಂದ ನಿರ್ಮಾಣವಾಗಿರುವ ದೇವತೆ. ಈ ದೇವತೆಗೆ ಸುಮಾರು 200 ವರ್ಷಗಳ ಇತಿಹಾಸ ಕೂಡ ಇದೆ. ಈಕೆ ಬಂಗಾರ ಪ್ರೇಮಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಬಂಗಾರದಿಂದನೇ ಅಥವಾ ಬೆಳ್ಳಿಯಿಂದ ಈಕೆಯನ್ನ ಅಲಂಕಾರ ಮಾಡ್ತಾರೆ. ನೀವೀಗ ನೋಡ್ತಾ ಇರೋದು ಕನಕದುರ್ಗಮ್ಮ ತಾಯಿನ ಬೆಳ್ಳಿಯಿಂದ ಅಲಂಕಾರ ಮಾಡಿದ್ರು. ನಾವು ಹೋಗಿದ್ದ ದಿವಸ ಇಷ್ಟೇ ನನ್ನ ಕೈಲಿಂದ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಿದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇರಲಿಲ್ಲ. ನಾವು ಹೊರಗಡೆಯಿಂದನೇ ಇಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಆ ತಾಯಿನ ನೋಡಿ ನಿಮಗೆ ಖುಷಿ ಆಯಿತು ಅಂದರೆ ಏನು ಮಾಡಬೇಕು, ಹಾಗೆ ಒಂದು ಲೈಕನ್ನು ಕೊಡಬೇಕು. 200 ವರ್ಷಗಳ ಹಿಂದೆ ಈಗ ದೇವಸ್ಥಾನ ಇರುವ ಭಾಗ ಏನಿದೆ ಅದು ಊರಿಂದ ಹೊರಗೆ ನಿರ್ಜನ ಪ್ರದೇಶದಲ್ಲಿರುತ್ತೆ. ಇದ್ದಕ್ಕಿದ್ದಂತೆ ಒಂದಿನ ಇಲ್ಲಿ ದೊಡ್ಡದಾದ ಹುತ್ತ ಉದ್ಭವ ಆಗುತ್ತೆ. ಆಗ ಅಲ್ಲಿ ವಾಸವಿದ್ದ ದೊಡ್ಡ ದಾಸಪ್ಪ ಎನ್ನುವವರು ಅದಕ್ಕೆ ಭಕ್ತಿಯಿಂದ ನಡೆದುಕೊಳ್ಳಲು ಪ್ರಾರಂಭಿಸ್ತಾರೆ. ಇದನ್ನು ನೋಡಿದ ಇತರ ಜನರು ಕೂಡ ಸಹ ಹಾಗೆಯೇ ನಡೆದುಕೊಳ್ಳಲು ಪ್ರಾರಂಭಿಸ್ತಾರೆ. ಹಾಗೇನೆ ಇದರಿಂದ ಒಳಿತನ್ನು ಪಡೆದುಕೊಳ್ತಾರೆ. ಎಲ್ರಿಗೂ ಒಳ್ಳೇದಾಗ್ತಿದ್ದನ್ನ ನೋಡಿ ಕೊನೆಗೆ ಆ ತಾಯಿಗೆ ಏನ್ ಮಾಡ್ತಾರೆ, ಬಂಗಾರನ ಕಾಣಿಕೆಯಾಗಿ ನೀಡ್ತಾ ಇರ್ತಾರೆ. ಈ ಕಾರಣಕ್ಕಾಗಿಯೇ ಕೊನೆಗೆ ಈ ತಾಯಿಯನ್ನು ಕನಕದುರ್ಗಮ್ಮ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಡೆಯುವ ಸಿಡಿಬಂಡಿ ಹಬ್ಬದಲ್ಲಿ ಈ ತಾಯಿಯ ಎಲ್ಲಾ ಬಂಗಾರದ ಹಾಗೂ ಬೆಳ್ಳಿಯ ಆಭರಣಗಳಿಂದ ಅಲಂಕಾರ ಮಾಡ್ತಾರೆ. ವಿಜೃಂಭಣೆಯಿಂದ ಹಬ್ಬವನ್ನ ಆಚರಿಸ್ತಾರೆ. ಆ ಸಮಯದಲ್ಲಿ ದೇವಿಯನ್ನು ನೋಡುವುದೇ ಒಂದು ಅದ್ಭುತ. ಪ್ರತಿ ವರ್ಷ ಶಿವರಾತ್ರಿ ನಂತರ ಈ ಹಬ್ಬ ಆಚರಿಸ್ತಾರೆ. ಈ ದೇವಿಗೆ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ಹಾಗೂ ತೆಲಂಗಾಣದಿಂದಲೂ ಅಪಾರ ಸಂಖ್ಯಾ ಭಕ್ತರು ಬರ್ತಾರೆ. ನಾನು ಈಗ ಒಂದು 4 ವರ್ಷದಿಂದ ಕೂಡ ಹೋಗಿದ್ವಿ. ಅವಾಗ ಹೋಗಿದ್ದಾಗ ತಾಯಿಗೆ ಸಂಪೂರ್ಣವಾಗಿ ಚಿನ್ನದಿಂದನೇ ಅಲಂಕಾರ ಮಾಡಿದ್ರು. ಮತ್ತೆ ಉತ್ಸವ ಮೂರ್ತಿ ಕೂಡ ಆಯಿತು. ಅಂದರೆ ನನಗೆ ಗೊತ್ತಿರಲಿಲ್ಲ ಆವಾಗ 4 ವರ್ಷದಿಂದ ಹೋಗಿದ್ದಾಗ. ನಾನು ಯೂಟ್ಯೂಬ್ ಕೂಡ ಮಾಡ್ತಾ ಇರಲಿಲ್ಲ. ನಾವು ಮಾಮೂಲಿ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಯಾರನ್ನಾದ್ರೂ ಕೇಳಿದ್ವಿ, ಇಲ್ಲಿ ಯಾವುದಾದ್ರೂ ಬಳ್ಳಾರಿ ರೂಟು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಕೇಳಿದಕ್ಕೆ ಇಲ್ಲಿ ಕನಕದುರ್ಗಮ್ಮ ದೇವಸ್ಥಾನ ತುಂಬ ಚೆನ್ನಾಗಿದೆ ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿದಾಗ ಅಲ್ಲಿ ಹಬ್ಬ ಆಗಿತ್ತು ಅನ್ಸುತ್ತೆ, ನನಗೆ ಈಗ ಗೊತ್ತಾಗ್ತಿದೆ. ಅವಾಗಂತೂ ತುಂಬಾ ಅಂದ್ರೆ ತುಂಬಾ ಚಿನ್ನದಿಂದ ತಾಯಿನ ಅಲಂಕಾರ ಮಾಡಿದ್ರು. ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ. ಇಲ್ಲಿ ಮೇಯ್ನ್ ಆಗಿ ಕುಂಕುಮಾರ್ಚನೆನ ಮಾಡ್ತಾರೆ ಆ ತಾಯಿಗೆ. ನಾವು ಕೂಡ ಕುಂಕುಮಾರ್ಚನೆನ ಲಾಸ್ಟ್ ಟೈಮು ಮಾಡಿಸಿದ್ವಿ. ಈ ಸಲನೂ ಕುಂಕುಮಾರ್ಚನೆನ ಮಾಡಿಸ್ಕೊಂಡು ಅಲ್ಲಿಂದ ನಾವು ಮಂತ್ರಾಲಯ ಹೊರಡಬೇಕಿತ್ತು. ಆ ಕಾರಣಕ್ಕೋಸ್ಕರ ಅಲ್ಲಿಂದ ನಾವು ಎಲ್ರೂ ಹೋದ್ಮೇಲೆ ಒಂದು ನೆನಪಿಗಾಗಿ ಎಲ್ಲರೂ ಫೋಟೋ ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಬಳ್ಳಾರಿ ಕನಕದುರ್ಗಮ್ಮನ ದರ್ಶನ ಮುಗೀತು. 12 ಆಗಿದೆ. ಈಗ ಇಲ್ಲಿಂದ ನಾವು ಅದೋನಿನ ಹೊರಡ್ತಾ ಇದ್ದೀವಿ ಲಕ್ಷ್ಮೀ ದೇವಸ್ಥಾನಕ್ಕೆ ಅಂತೇಳಿ. ಹಾಗೆ ಎಲ್ಲರೂ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬ್ಯಾಟಿಂಗ್. ಫ್ರೆಂಡ್ಸ್, ಮುಂದೆ ನಾವು ಎಲ್ಲಿ ಹೋದ್ವಿ ಏನು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಅದ್ವಾನಿಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಟೈಮು ಆಗಲಿಲ್ಲ.
ಲೇಟ್ ಆಗೋಯ್ತು. ಲೇಟ್ ಆಗಿದ್ದ ಕಾರಣ ನಾವು ಸೀದಾ ಮಂತ್ರಾಲಯ ಹೋಗೋಣ ಅಂತೇಳಿ ಹೊರಟ್ಬಿಟ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಏನು ಮಾಡಬೇಕು, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.